ಅಮ್ಮ ಬಿಗ್ ಬಾಸ್ ನೋಡ್ತೀರಾ? ಹೌದು ಹೌದು ಸರ್. ಓಕೆ, ಯಾರು ವಿನ್ ಆದ್ರೆ ಈ ಸೀಸನ್ ಚೆನ್ನಾಗಿರುತ್ತೆ? ಈ ಸರಿ ವಿನ್ನ ಇದೆ ಗಿಲ್ಲಿ ಆಗ್ಬೇಕು ಅಂತ. ಗಿಲ್ಲಿ. ಹೌದು ಸರ್. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಅವನು ಬಡಸ್ತಾನಲ್ಲಿ ಬಂದಿದ್ದಾನೆ. ಅದರಿಂದ ಅವನು ಫಸ್ಟಿಂದ ಎಲ್ಲ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಒಂದು ಹ್ಯಾಕರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅವನು ಗೆಲ್ಬೇಕು ಅಂತ. ಗೆಲ್ಬೇಕು. ಹೌದು ಸರ್. ಓಕೆ, ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಇದರಲ್ಲಿ ಇವರು ಯಾರು ಧನುಷ್. ಧನುಷ್. ಹೌದು ಧನುಷ್ ಸೀರಿಯಲ್ ಎಲ್ಲ ಮಾಡ್ತಿದ್ರು ಮುಂಚೆ. ಹೌದು. ಬಿಗ್ ಇವಾಗ ಬಾಸ್ ಅಲ್ಲಿ ಆಕ್ಟಿವ್ ಇಲ್ಲ ಅಂತೀರಾ? ಆಕ್ಟಿವ್ ಇಲ್ಲ. ಆಕ್ಟಿವ್ ಇಲ್ಲ. ಇಲ್ಲ. ಓಕೆ, ರಾಶಿಕಾ ಇದ್ದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ರಾಶಿಕಾ ಅವಳು ಗೆಲ್ತಾಳೆ. ಅವಳು ಪರವಾಗಿಲ್ಲ, ಅವಳು ಆಡ್ತಾಳೆ. ಆಡ್ತಾಳೆ. ರಕ್ಷಿತನೂ ಆಡ್ತಾಳೆ. ಕಾವ್ಯ. ಕಾವ್ಯ ಜೋಡಿ. ಕಾವ್ಯ. ಕಾವ್ಯ ಕಾವ್ಯ ಸೆಕೆಂಡ್ ವಿನ್ನರ್. ಸೆಕೆಂಡ್ ವಿನ್ನರ್. ಅವ್ರ ಇಬ್ರದ್ದು ಜೋಡಿ ಚೆನ್ನಾಗಿದೆ ಅಂತೀರಾ? ಚೆನ್ನಾಗಿದೆ. ಚೆನ್ನಾಗಿದೆ. ಅಣ್ಣ ತಂಗಿಯ ಬಾಂಧವ್ಯ. ಓಕೆ, ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಅಷ್ಟಕ್ಕಷ್ಟೇ. ಅಷ್ಟೇ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ರನ್ನರ್ ಯಾರು ಆಗ್ಬೋದು ಅಂತೀರಾ? ರನ್ನರ್ ಅಶ್ವಿನಿ ಗೌಡ ಅನ್ಕೊಂತ. ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಗಿಲ್ಲಿದು ಯಾವಾಗ್ಲೂ ಒಂದ್ ಕಿರಿಕಿರುತ್ತೆ, ನೋಡಕ್ ಚೆನ್ನಾಗಿರುತ್ತೆ ಅಂತೀರಾ, ಇರಿಟೇಟ್ ಆಗುತ್ತೆ ಅಂತೀರಾ? ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ಕಾವ್ಯ ಗಿಲ್ಲಿ ಜೊತೆಗೆ ಇರ್ತಾರೆ, ಅದ್ರ ಬಗ್ಗೆ ಏನಂತೀರಾ? ಕಾವ್ಯ ಇದ್ರೂನು ಏನಿಲ್ಲ, ಪರವಾಗಿಲ್ಲ. ಬಟ್ ಗಿಲ್ಲಿನೇ ವಿನ್ ಆಗ್ಬೇಕು ಅಷ್ಟೇ. ಗಿಲ್ಲಿನೇ ವಿನ್ ಆಗ್ತಾರೆ. ವಿನ್ ಆಗ್ತಾರೆ. ಓಕೆ. ಪಕ್ಕ ಗಿಲ್ಲಿನೇ. ಓಕೆ, ರಘು ಇದಾರೆ, ಅವ್ರ ಬಗ್ಗೆ ಏನಂತೀರಾ? ರಘು ಅವರು ಚೆನ್ನಾಗಿ ಆಡ್ತಾ ಇದಾರೆ. ಸೊ ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ಬಟ್ ಗಿಲ್ಲಿನೇ ಬರ್ಬೋದು. ಗಿಲ್ಲಿನ ಬರ್ಬೋದು. ಥ್ಯಾಂಕ್ ಯು ಸರ್. ಈ ಸರಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ ವಿನ್ ಆಗ್ಬೇಕು. ಗಿಲ್ಲಿ. ಯಾಕೆ ಗಿಲ್ಲಿ ವಿನ್ ಆಗ್ಬೇಕು ಅಂತ? ಅವನು ಎಲ್ಲಾದ್ರೂ ತುಂಬಾ ಚೆನ್ನಾಗಿ ಆಟ ಆಡ್ತಾನೆ, ಎಲ್ಲರ ಜೊತೆ ಕಾಂಬಿನೇಷನ್ ಚೆನ್ನಾಗಿ ಇಟ್ಕೊಂಡವನೆ, ಹಂಗಾಗಿ ಅವನೇ ವಿನ್ ಆಗ್ಬೇಕು. ಗಿಲ್ಲಿನೇ. ಅದ್ರಲ್ಲೂ ನಮ್ಮ ಮಂಡ್ಯ ಜಿಲ್ಲೆ ಹುಡುಗ, ನಮ್ಮ ಮಂಡ್ಯದವನು, ಅವನೇ ವಿನ್ ಆಗ್ಬೇಕು. ಅಂದ್ರೆ ಅವನು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾನೆ ಅಂತ? ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಇವಾಗ ಇಲ್ಲ, ಫಸ್ಟ್ ಇಂದಾನು ಅವನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡೇ ಬರ್ತಾವನೆ. ಇವಾಗ ಏನ್ ಹೊಸದೇನಲ್ಲ, ಅವನಿಗೆ ಬಿಗ್ ಬಾಸ್ ಹೋದ್ಮೇಲೆ ತುಂಬಾ ಚೆನ್ನಾಗಿ ಮಾಡ್ಕೊಂಡವನೆ. ಅದಕ್ಕೋಸ್ಕರ ಅವನೇ ವಿನ್ ಆಗ್ಬೇಕು. ಓಕೆ, ಯಾರ್ ಕಂಡ್ರೆ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಎಲ್ರು ಇಷ್ಟ, ಬಟ್ ಗಿಲ್ಲಿ ತುಂಬಾನೇ ಇಷ್ಟ. ಗಿಲ್ಲಿ ತುಂಬಾನೇ ಇಷ್ಟ. ಓಕೆ, ಥ್ಯಾಂಕ್ ಯು. ನನ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಫೇವರೇಟ್ ಅಂತ? ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಅದಕ್ಕೆ. ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಅವ್ನು ಗೆಲ್ಬೇಕು. ಓಕೆ, ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಧ್ರುವಂತ್. ಯಾಕೆ ಅಂತ? ಅವ್ನು ತುಂಬಾ ಓವರ್ ಆಗಿ ಆಡ್ತಾನೆ. ನನಗೆ ಸ್ಪಂದನ ಅವ್ರೇನು ಆಡ್ತಿಲ್ಲ, ಬಿಗ್ ಬಾಸ್ ಅಲ್ಲಿ ಇರೋದು ವೇಸ್ಟ್ ಅಂತ ಅನ್ಸುತ್ತೆ. ಇನ್ನು ಚೆನ್ನಾಗಿ ಆಡೋರು ಇದಾರೆ, ಅವ್ರು ಗೆಲ್ಬೇಕು ಅಂತ ನನ್ನ. ಓಕೆ, ಈಗ ಈ ಮಾಳು ಮತ್ತೆ ಸುರಾಜ್ ಎಲ್ಲ ಹೋದ್ರು, ಅವ್ರ ಬದ್ಲಿಗೆ ಯಾರು ಹೋಗ್ಬೇಕಾಗಿತ್ತು? ಸ್ಪಂದನ ಹೋಗ್ಬೇಕಿತ್ತು. ಸುರಾಜ್ ಇರ್ಬೇಕಾಗಿತ್ತು. ಓಕೆ, ಈಗ ಟಾಪ್ 2 ಅಂತಂದ್ರೆ ಯಾರ್ಯಾರು ಬರ್ಬೋದು ಅಂತೀರಾ? ಟಾಪ್ 2 ಗಿಲ್ಲಿ ಅಂಡ್ ರಕ್ಷಿತಾ. ಗಿಲ್ಲಿ ಅಂಡ್ ರಕ್ಷಿತಾ. ಹೌದು, ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಅವಳು ಇರೋದನ್ನ ಚೆನ್ನಾಗಿ ಹೇಳ್ತಾಳೆ, ಮುಖದ ಮೇಲೆ ಹೊಡೆದಂಗೆ ಹೇಳ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ಆಡ್ತಿದ್ದಾಳೆ. ಹಾಗಾಗಿ ಅವಳು ಟಾಪ್ 2 ಬರ್ಬೋದು. ಓಕೆ, ರಾಶಿಕಾ ಬಗ್ಗೆ ಏನಂತೀರಾ? ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಬಟ್ ಅವರು ಬರ್ಬೋದು. ಅವರು ಟಾಪ್ 5 ಅಲ್ಲಿ ಇರ್ಬೋದು. ಟಾಪ್ 5 ಇರ್ಬೋದು. ಥ್ಯಾಂಕ್ ಯು. ರಾಶಿಕಾನೇ ಚೆನ್ನಾಗಿ ಆಡ್ತಾರೆ ಅವರು. ಓಕೆ, ಧನುಷ್ ಬಗ್ಗೆ ಏನಾದ್ರು ಹೇಳ್ತೀರಾ? ನೋ ಐಡಿಯಾ ಸರ್. ಏನಿಲ್ಲ. ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ಗಿಲ್ಲಿ. ಯಾರು ಗೆಲ್ಬಾರ್ದು ಈ ಸೀಸನ್? ಕಾವ್ಯ. ಯಾಕೆ? ಯಾರು ಆಟ ಎಲ್ಲ ಗಿಲ್ಲಿ ಸ್ವಲ್ಪ ಇದು ಮಾಡ್ತಿರಲ್ಲ, ಅದರಿಂದ ಅವರು ಎಲ್ಲ ಇಷ್ಟ ಇಲ್ಲ. ಅಂದ್ರೆ ಗಿಲ್ಲಿ ಕಾವ್ಯ ಸೂಪರ್ ಜೋಡಿ ಅಂತಾರಲ್ವಾ? ಆದ್ರೆ ಗಿಲ್ಲಿಯಿಂದ ಸ್ವಲ್ಪ ಅಂದ್ರೆ ಅವನು ನಮ್ಮ ಕಡೆ ಮಂಡ್ಯದವನು, ಅದರಿಂದ ಅವ್ನು ಗೆಲ್ಬೇಕು ಅಂತ ನಮಗೆ ಆಸೆ. ಓಕೆ, ಅಂದ್ರೆ ಕಾವ್ಯ ಗೆಲ್ಬಾರ್ದು. ಅವ್ರಿಬ್ರದ್ದು ಫ್ರೆಂಡ್ಶಿಪ್ ಹೇಗಿದೆ? ಚೆನ್ನಾಗಿದೆ. ಆದ್ರೆ ಬಟ್ ಅವರು ಕಾವ್ಯ ಅವ್ರು ಏನ್ ಮಾಡ್ತಾರೆ, ಯೂಸ್ ಮಾಡ್ಕೋತಾರೆ ಗಿಲ್ಲಿ ಅವ್ರನ್ನ. ಓಕೆ, ಅಂದ್ರೆ ಗಿಲ್ಲಿಂದನೇ ಕಾವ್ಯ ಬರ್ತಿದಾರ ಅಂತೀರಾ? ಹೌದು, ಗಿಲ್ಲಿಂದನೇ ಕಾವ್ಯ ಬರ್ತಾರೆ. ಓಕೆ, ಜನ ವೋಟ್ ಹಾಕೋದೇ ಗಿಲ್ಲಿಗಲ್ವಾ? ಈಗ ಅಶ್ವಿನಿದು ಮತ್ತೆ ಗಿಲ್ಲಿದು ಒಂದು ಜೋಡಿ, ಅಶ್ವಿನಿದು ಮತ್ತೆ ಗಿಲ್ಲಿದು ಒಂದು ಜೋಡಿ ಇದೆಯಲ್ಲ, ಯಾವ ತರ ಇರುತ್ತೆ ಅದು? ಅಶ್ವಿನ್ ಮತ್ತೆ ಗಿಲ್ಲಿ ಚೆನ್ನಾಗಿದೆ. ಅಂದ್ರೆ ಯಾವಾಗ್ಲೂ ಕಿರಿಕ್ ಮಾಡ್ಕೊಳ್ತಾರೆ, ಅದು ನೋಡಕ್ ಚೆನ್ನಾಗಿರುತ್ತಾ ಅಥವಾ ಹೇಗೆ? ಚೆನ್ನಾಗಿರುತ್ತಾ? ಎಲ್ಲ ಆಟ ಆದ್ಮೇಲೆ ಕಿರಿಕೆಲ್ಲ ಇರ್ಬೇಕಲ್ಲ, ಅವಾಗಲೇ ಮಜಾ ಬರೋದು ನೋಡಕ್ಕೆ. ಓಕೆ, ಅಂದ್ರೆ ಈ ಸೀಸನ್ ಅಲ್ಲಿ ಯಾರು ಈ ವಾರ ಹೋಗ್ಬೋದು? ಈ ವಾರನಾ ಅಶ್ವಿನಿ ಅವ್ರು ಹೋಗ್ಬೋದು ಅನ್ಸುತ್ತೆ. ಯಾರು? ಅಶ್ವಿನಿ ಸ್ಟ್ರಾಂಗ್ ಇಲ್ಲ ಅಂತೀರಾ? ಇಲ್ಲ. ಓಕೆ, ಟಾಪ್ 2 ಯಾರ್ಯಾರು ಬರ್ಬೋದು? ಗಿಲ್ಲಿ ಮತ್ತೆ ಇವರು ಅದೇ ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ನಮ್ಮ ಸೈಡ್ ಇವರು ಚೆನ್ನಾಗಿ ಕನ್ನಡ ಎಲ್ಲ ಮಾತಾಡ್ತಾರೆ,
ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ ಆಗ್ಬೇಕು. ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಅವ್ರು ತುಂಬಾ ಕಾಮಿಡಿ ಮಾಡ್ತಾರೆ, ಚೆನ್ನಾಗ್ ಆಡ್ತಾರೆ, ಎಲ್ಲರ ಹತ್ರ ಸೋಷಿಯಲ್ ಚೆನ್ನಾಗಿರ್ತಾರೆ. ಅದಕ್ಕೆ ನಮ್ಗೆ ಗಿಲ್ಲಿ ಆಗ್ಬೇಕು ಅಂತ ಗಿಲ್ಲಿ ಇಷ್ಟನಾ? ಇಷ್ಟ. ಗಿಲ್ಲಿ ಜೊತೆ ಕಾವು ಇರ್ತಾರೆ, ಸ್ಪಂದನ ಇರ್ತಾರೆ, ಅವ್ರ ಬಗ್ಗೆ? ಅವ್ರು ಚೆನ್ನಾಗ್ ಆಡ್ತಾರೆ. ಹಾ. ಕಾವ್ಯ ಗಿಲ್ಲಿ ಚೆನ್ನಾಗಿರ್ತಾರೆ, ಅಂದ್ರೆ ನಮ್ಗೆ ಗಿಲ್ಲಿನೇ ಇಷ್ಟ. ಗಿಲ್ಲಿನೇ ಇಷ್ಟ. ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಅಶ್ವಿನಿ. ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅವರು? ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ನಮ್ಮ ಫೇವರೇಟ್ ಕಂಟೆಸ್ಟ್ ಗಿಲ್ಲಿ. ಗಿಲ್ಲಿ. ಹಾ. ಯಾಕೆ ಅಂತ? ಗಿಲ್ಲಿ ಅವ್ನ ಎಂಟರ್ಟೈನ್ಮೆಂಟ್ ಆಗಲಿ, ಕಾಮಿಡಿ ಆಗಲಿ ಸಖತ್ತಾಗಿ ಮಾಡ್ತಾನೆ. ಗೇಮ್ ಕೂಡ ತುಂಬಾ ಟ್ಯಾಲೆಂಟ್ ಆಗಿ ಆಡ್ತಿದ್ದಾನೆ. ಹಾಗಾಗಿನೇ ಗಿಲ್ಲಿ ಗೆಲ್ಬೇಕಂತ ಆಸೆ. ಓಕೆ, ಯಾರು ಗೆಲ್ಬಾರ್ದು ಬಿಗ್ ಬಾಸ್? ಯಾರು ಗೆಲ್ಬಾರ್ದು ಅಂದ್ರೆ ರಾಶಿಕಾ ಗೆಲ್ಬಾರ್ದು. ರಾಶಿಕಾ ಗೆಲ್ಬಾರ್ದು. ಯಾಕೆ ಅಂತ? ಯಾಕೆ ಅವ್ರನ್ನೆಲ್ಲ ಓವರ್ ಆಕ್ಟಿಂಗ್ ಇದೆ ರಾಶಿಕಾದು. ಹಾ. ಹಾಗಾಗಿ ಎಲ್ಲ ಓವರ್ ಆಕ್ಷನ್ ಮಾಡ್ತಾರೆ. ಆಕಿ ಕಂಟೆಸ್ಟೆಂಟ್ ಒಂದು ಕ್ಯಾಪ್ಟನ್ಸಿ ಬಂದಾಗನು ಕ್ಯಾಪ್ಟನ್ಸಿ ಏ ತರ ನಡ್ಕೋಬೇಕಂತಾನು ಗೊತ್ತಾಗಿಲ್ಲ ಆಕಿಗೆ. ಹಂಗಾಗಿ ಯಾಕೆ ಗೆಲ್ಬಾರ್ದು. ಹಾ. ಓಕೆ, ಟಾಪ್ 2 ಅಲ್ಲಿ ಯಾರ್ಯಾರು ಇರ್ಬೋದು? ಟಾಪ್ 2 ಅಲ್ಲಿ ರಕ್ಷಿತಾ ಇಲ್ಲ ರಘು. ರಕ್ಷಿತಾ, ರಘು. ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಇದ್ದಾಳೆ, ಇನ್ನೋಸೆಂಟ್ ಅನ್ಸುತ್ತೆ, ಕಾಮಿಡಿ ಸಖತ್ತಾಗಿ ಮಾತಾಡ್ತಾಳೆ ಕ್ಯೂಟ್ ಆಗಿ. ಹಾ. ಹಾಗಾಗಿ ಅವಳು ಬರ್ಬೋದು ಅಂತೀರಾ ಅವಳು ಕೂಡ? ಓಕೆ, ಈಗ ಯಾರು ಸ್ಪಂದನ ಇದ್ದಾರೆ, ಸ್ಪಂದನ ಬಗ್ಗೆ ಏನಂತೀರಾ? ಸ್ಪಂದನ ಎಲ್ಲ ವೀಕ್, ಅವಾಗ್ಲಿಂದಾನು ಸ್ಟಾರ್ಟಿಂಗ್ಲಿಂದ ಲಕ್ಕಲ್ಲೇ ಬಂದಿದ್ದಾರೆ. ಹಂಗಾಗಿ ಏನು ಇಲ್ಲ ಅವರು ಸ್ಪಂದನ. ಅಂದ್ರೆ ಲಕ್ಕಲ್ಲೇ ಬಿಗ್ ಬಾಸ್ ಎಲ್ಲ ಇರೋದಂತೀರಾ? ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಅಮ್ಮ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ. ಹೇಗಿದೆ? ಚೆನ್ನಾಗಿದೆ, ಆಡ್ತಾ ಇದ್ದಾರೆ ಚೆನ್ನಾಗಿ. ಹಾ. ಗಿಲ್ಲಿ ವಿನ್ ಆಗ್ಬೇಕು ಅಂತ. ಗಿಲ್ಲಿ ವಿನ್ ಆಗ್ಬೇಕು. ಕಪ್ ಎತ್ಕೊಂಡು ಬರ್ಬೇಕು, ಗಿಲ್ಲಿ ಗೆಲ್ಬೇಕು ಅಂತ ಇಷ್ಟ. ಯಾಕೆ ಗಿಲ್ಲಿನ ಗೆಲ್ಬೇಕು ಅಂತ? ಗಿಲ್ಲಿನೇ ಆ ತರ ಆಡ್ತಾನೆ, ಆ ತರ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಆ ತರ ಶೋ ನಡೆಸ್ತಾವನೆ. ಅದಕ್ಕೆ ಗಿಲ್ಲಿ ಗೆಲ್ಬೇಕು ಅಂತ ಇಷ್ಟ ಹೇಳ್ತಾರೆ. ಗಿಲ್ಲಿಯಿಂದಾನೇ ಬಿಗ್ ಬಾಸ್ ನೋಡ್ತಿದ್ದೀರಾ? ಗಿಲ್ಲಿಯಿಂದಾನೇ ನೋಡ್ತಾ ಇದ್ರಿ ಬಿಗ್ ಬಾಸ್. ಗಿಲ್ಲಿಯಿಂದ ಅಂದ್ರೆ ಅವ್ರು ಮುಂಚೆ ಕಾಮಿಡಿ ಶೋ ಎಲ್ಲ ಮಾಡ್ತಾ ಇದ್ರು, ಅವಾಗಿಂದಾನೇ ಇಷ್ಟನಾ ನಿಮ್ಗೆ? ಇಲ್ಲ, ನಾವ್ ಇದ್ರ ಕಾಮಿಡಿ ಇದ್ರಲ್ಲಿ ಮಾತ್ರ ಬಿಗ್ ಬಾಸ್ ಅಲ್ಲಿ ಮಾತ್ರ ನೋಡ್ತಾ ಇರೋದು. ಬಿಗ್ ಬಾಸ್ ಅಲ್ಲಿ ಮಾತ್ರ. ಓಕೆ, ಅವ್ರ ಜೊತೆ ಅಶ್ವಿನಿ ಗೌಡ ಇರ್ತಾರಲ್ಲ, ಅವ್ರ ಬಗ್ಗೆ ಏನಂತೀರಾ? ಏನಿಲ್ಲ, ನಾವ್ ಒಬ್ರೆಲ್ಲ ನಮ್ಗೇನಿ ಬೇಕಾಗಿಲ್ಲ. ಗಿಲ್ಲಿ ಗೆಲ್ಬೇಕು ಅಂತ ಇಷ್ಟ. ಥ್ಯಾಂಕ್ ಯು. ಅಮ್ಮ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸರಿ ಯಾರು ಗೆಲ್ಬೋದು ಅಂತೀರಾ? ಗಿಲ್ಲಿ ಗೆಲ್ಬೋದು. ಗಿಲ್ಲಿ. ಯಾಕೆ ಗಿಲ್ಲಿ ಗೆಲ್ಬೇಕು ಅಂತ? ಚೆನ್ನಾಗಿ ಆಟ ಆಡ್ತಿದ್ದಾರೆ. ಚೆನ್ನಾಗಿ ಆಟ ಆಡ್ತಾನೆ. ಯಾರು ಚೆನ್ನಾಗಿ ಆಟ ಆಡಲ್ಲ? ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಅದ್ರಲ್ಲಿ ಗಿಲ್ಲಿ ಇಷ್ಟ ನಮ್ಗೆ. ಗಿಲ್ಲಿ ಇಷ್ಟ. ನಿಮ್ಗೆ? ನಮಗೂ ಗಿಲ್ಲಿ ಇಷ್ಟ. ಕಾವ್ಯ ಇದ್ರ, ಕಾವ್ಯ ಬಗ್ಗೆ ಏನಂತೀರಾ? ಏನಿಲ್ಲ, ಆಡ್ತಾರ ಅವ್ರು. ಗಿಲ್ಲಿ. ಗಿಲ್ಲಿ ಬರ್ಬೇಕು. ಗಿಲ್ಲಿ ತುಂಬಾ ಬಡತನದಿಂದ ಬಂದಿದ್ದಾನೆ, ಗಿಲ್ಲಿ ಬರ್ಬೇಕು. ಓಕೆ, ಗಿಲ್ಲಿ ಚೆನ್ನಾಗಿ ಆಡ್ತಾನ ಬಿಗ್ ಬಾಸ್ ಅಲ್ಲಿ? ಚೆನ್ನಾಗಿ ಆಡ್ತಾನೆ ಸರ್. ಆಡ್ತಾನೆ. ಅಷ್ಟೇ. ಕಾಮಿಡಿ ಮಾಡ್ತಾರ ಅಂತೀರಾ? ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ಎಲ್ಲಾರ ಜೊತೆ ಹೊಂದ್ಕೊಂಡು ಹೋಗ್ತಾನೆ, ಅವನು ಎಲ್ಲಾರ್ನು ಖುಷಿ ಪಡಿಸ್ತಾನೆ, ಅದಕ್ಕೆ ಗಿಲ್ಲಿ ಅಂದ್ರೆ ಇಷ್ಟ. ಅಂದ್ರೆ ಗಿಲ್ಲಿ ಗೆಲ್ಬೇಕಂತೀರಾ? ಹೌದು. ಓಕೆ, ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತನು ತುಂಬಾ ಒಳ್ಳೆಯವಳು. ತುಂಬಾ ಒಳ್ಳೆಯವಳು. ಕಾವ್ಯ ಇದ್ದಾಳೆ. ಕಾವ್ಯ ಎಲ್ಲ ಇಲ್ಲ, ನಮ್ಗೆ ಗಿಲ್ಲಿ ಅಂದ್ರೆ ಇಷ್ಟ. ಅಶ್ವಿನಿ ಗೌಡ ಇಷ್ಟ ಆಗಲ್ಲ. ಟಾಪ್ 2 ಯಾರ್ಯಾರು ಬರ್ಬೋದು? ಗಿಲ್ಲಿ. 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 ಥ್ಯಾಂಕ್ ಯು.